ಹೇಳುವೆ. ಶ್ರೀಮಂಡಲ ಮಧ್ಯಸ್ಥಾಃ ಪೂರ್ಣಬೋಧಮುಖಾಃ ವೈಷ್ಣವಾಃ ವಿಹೃದಯಾಃ ತನ್ನಮಸ್ಯೆ ಕುರುಮ ಪಾಪಾದಮೌಳಿ ಪರ್ಯಂತಂ ಗುರುಣಾಂ ಆಕೃತಿ ಸ್ವರೇ ತೀರ್ಘಾ ಪ್ರಣಶ್ಯಂತಿ ಸಿದ್ಧಂತಿ ಚ ಮನೋರಥಾಃ ಸ್ವಸ್ವೇ ಸನ್ಮಂಗಳಾನಿ ಭವಂತೋ ಸಮ್ಯಕ್ ಶ್ಲೋಕೈಕಶ್ರವಣಪಠನ ಮಾತ್ರೇಣ ವಕ್ತೃಶ್ವರ್ಗುಣಾಂ ನಿಖಿಲ ಕಲಿಕತ ಕರ್ಮಶಾಪನೋ ಮುಕ್ತರೇ ಧರ್ಮಾಧಿಕ ಸಾಧನೀಕೃತೆ ಶ್ರೀ ವಿಜೇಂದ್ರ ತೀರ್ಥ ವಿರಚಿತೆ ಶ್ರೀ ವ್ಯಾಸರಾಜ ಸ್ತೋತ್ರೇ ತಗತಾ ಪ್ರಾರಂಭೆ ಸಿಂಚಿತ್ ಪೂರ್ವಧಾನುನಾದಃ ಹರಿ ಓಂ. ಮಹಾನ್ ಪರ್ವಕಾಲ ಇವತ್ತಿನ ದಿವಸ ದಿವ್ಯವಾಗಿರ್ತಕ್ಕಂತಹ ಕ್ಷೇತ್ರದಲ್ಲಿ ಇದ್ದೀವಿ ನಾವು. ಸಾಕ್ಷಾತ್ ಭಗವಂತ ತಾನು ಸ್ವತಃ ಅರ್ಚಾರೂಪದಲ್ಲಿ ಬಂದು ವಿಭೀಷಣರಿಗೆ ಅನುಗ್ರಹವನ್ನು ಮಾಡಿರ್ತಕ್ಕಂತಹ ಒಂದು ಮೂರ್ತಿಯನ್ನು ನಾವು ನೋಡ್ತಾ ಇದ್ದೀವಿ. ಏನು ರಾಮದೇವರು ಅವರ ಒಂದು ಪರಂಪರೆಯಲ್ಲಿ ಬಂದಿರತಕ್ಕಂತಹ ಇಕ್ಷ್ವಾಕು ಕುಲದಲ್ಲಿ ಬಂದಿರತಕ್ಕಂತಹ ಒಂದು ರಂಗನಾಥನ ಪ್ರತಿಮೆಯನ್ನು ವಿಭೀಷಣರಿಗೆ ಕೊಟ್ಟಿದ್ದಾರೆ. ಕೊಡುವುದಕ್ಕೆ ಕಾರಣ ಏನು ಅಂತ ಹೇಳಿದರೆ, ರಾಮದೇವರಲ್ಲಿ ಅವಿಚ್ಛಿನ್ನವಾಗಿರ್ತಕ್ಕಂಥ ಭಕ್ತಿಯನ್ನು ಮಾಡಿರ್ತಕ್ಕಂತಹ ವಿಭೀಷಣರು ಅಣ್ಣನಾಗಿರ್ತಕ್ಕಂತಹ ರಾವಣನನ್ನ ತ್ಯಾಗವನ್ನು ಮಾಡಿ ರಾಮದೇವರ ಬಳಿಯಲ್ಲಿ ಬರ್ತಾ ಇದ್ದಾರೆ. ಅದಕ್ಕೆ ದಾಸರು ಒಂದು ಕಡೆಯಲ್ಲಿ ಹೇಳ್ತಾ ಇದ್ದಾರೆ, ಅರ್ಥಮದ ಅಖಿಲ ವೈಭವದ ಮದ ಮುನ್ನ ಪ್ರಾಯದ ಮದ ಭಾತೃ ಕೈವಶವಾದ ಮದ ಅನಂತ ಅಪರಾಧ ಎನ್ನಲ್ಲಿ ಇರಲಾಗಿ ಭಿನ್ನ ಬಗೆ ಬಾಯಿಲ್ಲವಯ್ಯ ಅನ್ನುವಾಗ ಒಂದು ಮಾತನ್ನು ಹೇಳ್ತಾ ಇದ್ದಾರೆ. ರಸಿಕ ಭ್ರಾತರ ಮೋಹ ಅಂತ ಹೇಳ್ತಾರೆ. ಅಂದರೆ ಅಣ್ಣ ತಮ್ಮಂದರನ್ನು ಅಷ್ಟು ಸುಲಭವಾಗಿ ಬಿಟ್ಕೊಡೋದಿಲ್ಲ ಈ ಕಾಲದಲ್ಲ. ಈ ಕಾಲದಲ್ಲಿ ಬೇಕಿದ್ರೆ ಎಲ್ಲ 25 ವರ್ಷ ಆಗಿರುತ್ತೆ, ಅಣ್ಣನ ಮುಖ ತಮ್ಮ ನೋಡಿ, ತಮ್ಮ ಮುಖ ಅಣ್ಣ ನೋಡಿ. ಆದರೆ ಆ ಕಾಲ ಹಾಗಲ್ಲ. ಆದರೆ ವಿಭೀಷಣರು ತಮ್ಮ ಅಣ್ಣನಾಗಿರತಕ್ಕಂತಹ ರಾವಣ ಕುಂಭಕರ್ಣಾದಿಗಳನ್ನು ಬಿಟ್ಟು ರಾಮದೇವರನ್ನು ಶರಣು ಹೊಂದುತ್ತಾ ಇದ್ದಾರೆ. ಭಗವಂತ ಎಂತಹವನು ಅಂತ ಹೇಳಿದರೆ, ತನ್ನವರನ್ನು, ಸಂಪತ್ತನ್ನು, ಎಲ್ಲ ಸುಖಭೋಗಗಳನ್ನು ಸಹಿತ ತ್ಯಾಗವನ್ನು ಮಾಡಿ ಯಾವ ವ್ಯಕ್ತಿ ತನ್ನ ಕಡೆಯಲ್ಲಿ ಬರ್ತಾ ಇದ್ದಾನೋ ಅವನನ್ನು ಸಂರಕ್ಷಣೆಯನ್ನು ಮಾಡ್ತಾನೆ. ಆದ್ದರಿಂದ ವಿಭೀಷಣರು ಎಲ್ಲವನ್ನೂ ಸಹಿತ ತ್ಯಾಗವನ್ನು ಮಾಡಿ ರಾಮದೇವರ ಸನ್ನಿಧಾನಕ್ಕೆ ಬರ್ತಾ ಇದ್ದಾರೆ. ಬಂದು ಅವರಿಗೆ ವಿಶೇಷವಾಗಿರತಕ್ಕಂಥ ಸೇವೆಯನ್ನು ಮಾಡಿದ್ದಾರೆ. ಯುದ್ಧ ಎಲ್ಲ ಮುಗಿಯಿತು. ನಂತರ ಪಟ್ಟಾಭಿಷೇಕ ಆಗುವಂತಹ ಒಂದು ಸಂದರ್ಭ. ಎಲ್ಲರಿಗೂ ಸಹಿತ ವಿಶೇಷವಾಗಿ ಭಗವಂತ ಅನುಗ್ರಹವನ್ನು ಮಾಡ್ತಾ ಇದ್ದಾನೆ. ಆಗ ವಿಭೀಷಣರು ಬಂದು ಕೇಳಿದಾಗ, ಸ್ವಾಮಿ ನಿನ್ನ ನೆನಪಿಗೋಸ್ಕರವಾಗಿ ಏನಾದರೂ ಒಂದು ಕಾಣಿಕೆಯನ್ನು ಕೊಡು ಅಂತ ಹೇಳ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ರಾಮದೇವರು ತಮ್ಮ ಪರಂಪರೆಯಲ್ಲಿ ಪೂಜಿತವಾಗಿರ್ತಕ್ಕಂತಹ ಒಂದು ಪ್ರತಿಮೆಯನ್ನು, ರಂಗನಾಥನನ್ನು ಕೊಡ್ತಾ ಇದ್ದಾರೆ. ಅದನ್ನು ತೆಗೆದುಕೊಂಡು ಹೋಗುವಂತಹ ಸಂದರ್ಭದೊಳಗಡೆಗೆ ಈ ಒಂದು ಶ್ರೀರಂಗ ಕ್ಷೇತ್ರದಲ್ಲಿ, ಅಂದರೆ ರಂಗನಾಥ ಬಂದಿದ್ದರಿಂದ ಅಂದಿನಿಂದ ಅದು ಶ್ರೀರಂಗ ಕ್ಷೇತ್ರ ಅಂತ ಹೇಳಿ ಪ್ರಖ್ಯಾತವಾಗುತ್ತಾ ಇದೆ. ಐಕ್ಷ್ವಾಕು ಕುಲದಲ್ಲಿಯೂ ಸಹಿತ ಬಂದಿರತಕ್ಕಂಥ ಅನೇಕ ರಾಜರುಗಳು ಪ್ರಾರ್ಥನೆಯನ್ನು ಮಾಡಿದ್ದರಿಂದ ಈ ಒಂದು ಪ್ರತಿಮೆಯನ್ನು ಇಲ್ಲಿಯೇನೇ ಇಟ್ಟು ನಿತ್ಯದಲ್ಲೂ ಸಹಿತ ಪೂಜೆಯನ್ನು ಮಾಡುವಂತಹ ಒಂದು ಭಾಗ್ಯವನ್ನು ಕೊಡ್ತಾ ಇದ್ದಾನೆ. ಆ ಕಾಲದಲ್ಲಿ ವಿಭೀಷಣರು ಕೇಳಿದಂತೆ, ಸ್ವಾಮಿ ಇದನ್ನು ನಾನು ಲಂಕಾಪಟ್ಟಣಕ್ಕೆ ತಗೊಂಡು ಹೋಗಬೇಕು ಅಂತಿದ್ದೆ, ಇಲ್ಲೇ ಇರುವಂಥ ಸ್ಥಿತಿ ಆಗ್ತಿದ್ದು, ಏನು ಮಾಡೋದು? ಆ ಸಂದರ್ಭದಲ್ಲಿ ಹೇಳ್ತಾರೆ, ಏನು ಯೋಚನೆ ಮಾಡಿಬಿಟ್ರೆ ಪ್ರತಿನಿತ್ಯದಲ್ಲೂ ಸಹಿತ ನೀವು ಇಲ್ಲಿ ಬಂದು ಪೂಜೆಯನ್ನು ಮಾಡಿ ಹೋಗಿ ಎಂದು. ಪ್ರತಿನಿತ್ಯದಲ್ಲಿಯೂ ಸಹಿತ ಭಗವಂತನ ಸೇವೆಗೋಸ್ಕರವಾಗಿಯೇ ಆ ವಿಭೀಷಣರು ಬರ್ತಾ ಇದ್ದಾರೆ. ರಥಾರೂಢರಾಗಿ ಬರ್ತಾರಂತೆ ಪ್ರತಿನಿತ್ಯದಲ್ಲೂ ಸಹಿತ. ನಮ್ಮ ಕಣ್ಣಿಗೆ ಕಾಣಿಸ್ತಾರೆ ಅನ್ನೋಂತಂದರೆ ದೇವತೆಗಳು ಅಗೋಚರರಾಗಿ ಇರ್ತಕ್ಕಂಥದ್ದು ನಮ್ಮ ಕಣ್ಣಿಗೆ ಕಾಣಿಸೋದಿಲ್ಲ.
ಎದುರುಗಡೆಗೆ ಇರ್ತಾರೆ, ಇದ್ರೂ ಸಹಿತ ಇವರು ದೊಡ್ಡ ದೇವತೆ ಅಂತ ಹೇಳಿ ಗೊತ್ತಾಗೋದಿಲ್ಲ, ಅಂತಹ ಒಂದು ಸ್ಥಿತಿ. ಹಾಗೆ ಆ ವಿಭೀಷಣರು ಪ್ರತಿನಿತ್ಯದಲ್ಲಿಯೂ ಸಹಿತ ಬಂದು ಆ ಭಗವಂತನ ಪೂಜೆಯನ್ನು ಮಾಡಿಕೊಂಡು ಹೋಗ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ವಿಭೀಷಣರು ಬಂದಾಗ ರಥಕ್ಕೆ ಒಬ್ಬ ಬಾಲಕ ಸಿಕ್ಕಾಕೊಂಡು ಬಿಡ್ತಾರೆ. ಆ ನಂತರದಲ್ಲಿ ಅವರನ್ನು ಊರಿನ ಜನರೆಲ್ಲರೂ ಸಹಿತ ಬಂಧನವನ್ನ ಮಾಡುತ್ತಾರೆ. ಆ ದೇವಸ್ಥಾನವೂ ಸಹಿತ ಇಲ್ಲೇ ಇದೆ, ಹತ್ತಿರದಲ್ಲೇ. ಏನು ರಂಗನಾಥನ ಸನ್ನಿಧಾನದ ಹಿಂಬದಿಯೊಳಗಡೆಗೆ ಸಣ್ಣ ಒಂದು ಗುಡಿ ಇದೆ. ಅಲ್ಲಿ ಅವರನ್ನ ಇಟ್ಟಿದ್ದರಂತೆ. ನಂತರದಲ್ಲಿ ರಂಗನಾಥನೇ ಬಂದು ಹೇಳ್ತಾ ಇದ್ದಾನೆ, ಇನ್ನು ಮುಂದೆ ನೀವು ವ್ಯಕ್ತವಾಗಿ ಬರುವಂತಹದ್ದು ಬೇಡ, ಗುಪ್ತವಾಗಿ ಬಂದು ನನ್ನ ಸೇವೆಯನ್ನು ಮಾಡಿ ಹೋಗಿ ಎಂದಿದ್ದಾರೆ. ಇಂತಹ ಒಂದು ಕ್ಷೇತ್ರದಲ್ಲಿ ಶ್ರೀಮದ್ ಆಚಾರ್ಯರ ಹಾಗೂ ಅವರ ಪ್ರವೃತ್ತಿಗಳಾಗಿರತಕ್ಕಂತಹವರು ಎಲ್ಲರೂ ಸಹಿತ ಬಂದು ಇಲ್ಲಿ ರಂಗನಾಥನ ಸೇವೆಯನ್ನು ಮಾಡಿದ್ದಾರೆ. ಒಬ್ಬರಲ್ಲ ಇಬ್ಬರಲ್ಲ ಜ್ಞಾನಿಗಳು ಬಂದು ಹೋಗಿರುವಂತಹವರನ್ನ ಇಲ್ಲಿರೋ ವೃಂದಾವನ ನೋಡೋದಕ್ಕೆ 3 ದಿವಸ ಬೇಕಾಗುತ್ತೆ. ಸುಮಾರು 108 ದೇವಸ್ಥಾನಗಳಿದ್ದಾವೆ ಇಲ್ಲಿ ಮತ್ತೆ ಕುಂಭಕೋಣ ಕ್ಷೇತ್ರದಲ್ಲಿ. ಅಂದರೆ ಬಹಳ ಪ್ರಾಚೀನವಾಗಿರ್ತಕ್ಕಂಥ ಒಂದು ಕ್ಷೇತ್ರ. ಇಂತಹ ಯಾವ ರಂಗನಾಥನ ದರ್ಶನಕ್ಕೆ ಅನೇಕ ಜ್ಞಾನಿಗಳು ಬಂದಿದ್ದಾರೆ. ಎಲ್ಲ ಮಠದ ಜ್ಞಾನಿಗಳು ಸಹಿತ ಇಲ್ಲಿದ್ದಾರೆ, ಒಂದು ಮಠದವರಲ್ಲ. ಸಾಕ್ಷಾತ್ ಶ್ರೀಪಾದರಾಜರ ಗುರುಗಳಾಗಿರತಕ್ಕಂಥ ಸ್ವರ್ಣವರ್ಣ ತೀರ್ಥರು ಇಲ್ಲಿಯೇ ಇದ್ದಂತಹವರು. ಇಲ್ಲಿ ಇದ್ದು ಪುರುಷೋತ್ತಮ ತೀರ್ಥರ ಹಾಗೂ ಬ್ರಹ್ಮಣ್ಯ ತೀರ್ಥರ ಒಂದು ದರ್ಶನವನ್ನು ಮಾಡಲಿಕ್ಕೆ ಅಂತ ಬರ್ತಾ ಇದ್ದಾರೆ. ಚನ್ನಪಟ್ಟಣದ ಹತ್ತಿರಕ್ಕೆ ಬಂದರು, ಪ್ರಶ್ನೆ ಮಾಡಿದರಂತೆ, ಇಲ್ಲಿ ಆ ಪುರುಷೋತ್ತಮ ತೀರ್ಥರು ಹಾಗೂ ಬ್ರಹ್ಮಣ್ಯ ತೀರ್ಥರು ಇದ್ದಾರಲ್ಲ, ಅವರು ಎಲ್ಲಿದ್ದಾರೆ ಅಂತ ಹೇಳಿ. ಇಲ್ಲಿ ಅಪ್ಪು ಅಂತಿದೆ ನೋಡ್ರಿ, ನಾನು ಹೋಗಿ ಹಾಗೆಲ್ಲ ಮೇಲೆ ಎಲ್ಲಿ ಕರ್ಕೊಂಡು ಹೋಗೋರು ಸ್ವಾಮಿಗಳನ್ನ. ಹೋಗುವ ಸಂದರ್ಭದಲ್ಲಿ ಒಬ್ಬರು ಬಾಲಕರು ಬಂದರು, ನೋಡಿದ್ರು ಒಳ್ಳೆ ಸುಲಕ್ಷಣೋಪೇತವಾಗಿರತಕ್ಕಂತಹ ಇನ್ನು ಉಪನಯನ ಸಂಸ್ಕಾರವೂ ಸಹಿತ ಆಗಿಲ್ಲ ಅವರಿಗೆ. ಅವಾಗ ಕೇಳಿದಂತೆ, ಕೂಸು ನಾವಿಲ್ಲಿ ಅಪ್ಪನಿಗೆ ಹೋಗಬೇಕು, ಎಷ್ಟು ದೂರ ಇದೆ ಅಂತ. ಏನು ಹೇಳಬೇಕು ಉತ್ತರವನ್ನು? ಇಲ್ಲೇ ಸಮೀಪದಲ್ಲಿದೆ, 1 ಕಿಲೋಮೀಟ್ರ್ ಅರ್ಧ ಕಿಲೋಮೀಟ್ರ್ ಏನೋ ಹೇಳಬೇಕು. ಅದೇನು ಹೇಳಲೇ ಇಲ್ಲ ಅವರು. ಅಲ್ಲೇ ಸೂರ್ಯ ದೇವರನ್ನು ನೋಡ್ರಿ, ಅಲ್ಲೇ ನನ್ನ ವಯಸ್ಸನ್ನು ನೋಡಿ, ನನ್ನ ಜೊತೆಯಲ್ಲಿ ಏನಿದೆ ನೋಡ್ರಿ. ಇದ ಪತ್ರವನ್ನ ನೋಡ್ರಿ, ಗೊತ್ತಾಗೋದೇ ಇಲ್ಲ ಇದೆಲ್ಲ. ಸೂರ್ಯದೇವರು ಅಂತಂದ್ರೆ ಯಾರು? ನಮಗೆ ಕಾಣಿಸ್ತಕ್ಕಂತಹ ಸಾಕ್ಷಾತ್ ಸೂರ್ಯದೇವರು. ಅವರು ಪಶ್ಚಿಮಕ್ಕೆ ಬಂದಿದ್ದಾರೆ. ಇನ್ನೇನು ಮುಳುಗುವಂತಹ ಒಂದು ಸನ್ನಿವೇಶ. ಸುಮಾರು 5:05 ಆಗಿ ಹೋಗ್ತಾ ಇದೆ. ನನ್ನ ವಯಸ್ಸನ್ನು ನೋಡ್ರಿ ಅಂತಂದು. ಇನ್ನು 5 ವರ್ಷ, 5 ಅಥವಾ 6 ವರ್ಷ ಇರ್ಬೋದು ಅಷ್ಟೇ, ಅದಕ್ಕಿಂತ ಹೆಚ್ಚಿಗೆ ಇಲ್ಲ. ಇನ್ನು ಅವ್ರು ಏನು ಮಾಡ್ತಿದ್ದಾರೆ ಅಂತಂದರೆ, ಗೋವುಗಳನ್ನೆಲ್ಲ ತಗೊಂಡಿದ್ದಾರೆ. 5:30 ಆಗ್ತಿದ್ದಂತೆಯೇ ಗೋವುಗಳೆಲ್ಲ ಏನು ಮಾಡುತ್ತೆ, ಮಂದೆಗೆ ಹೋಗಿ ಮಂದೆಗೆ ಹೋಗಿ ಸೇರಿಬಿಡುತ್ತೆ. ಹಾಗಾಗಿ ಹತ್ತಿರದಲ್ಲಿಯೇ ಇದೆ ಹೊರತು ದೂರ ಇಲ್ಲ ಅಂತ ಹೇಳಿ ಹೇಳುವ ವಿಷಯವನ್ನು ಗುಪ್ತವಾಗಿ ಹೇಳ್ತಾ ಇದ್ದಾರೆ. ಹೇಳದಂತೆ ನಾವು ಹೆಚ್ಚು ಸಹಿತ ಬೇರೆ ಹೋಗ್ತಿದ್ದೀವಿ, ಅಲ್ಲ ಒಂದು ಕೂತ್ಕೊಳ್ರಿ, ನಿಮ್ಮನ್ನು ಕರ್ಕೊಂಡು ಹೋಗ್ಬಿಡ್ತೀವಿ ಬನ್ನಿ ಪಾಪ ಅಂತ. ಅಲ್ಲ ಅವ್ರು ಹೇಳ್ಬೋದು ಏಕವಚನ, ನಾವು ಹೇಳೋದಾಗಿಲ್ಲ. ಕೂತ್ಕೋ ಪಾಪ ಅಂತ. ನಾನು ಈ ಸ್ವಾಮಿಗಳು ಬೇರೆ ಬೇರೆ ಕೂತ್ಕೊಳ್ಳೋದಿಲ್ಲ ಅಂತ. ಯಾಕೆಂದ್ರೆ ಹೀಗೆ ಕೂತ್ಕೊಳ್ಳೋಕೆ ಹೋಗ್ಬಿಟ್ರೆ ನಮ್ಮ ಅಣ್ಣನೂ ಸಹಿತ ಆಶ್ರಮ ಕೊಟ್ಬಿಟ್ರು. ಪುರುಷೋತ್ತಮ ತೀರ್ಥರು, ಬ್ರಹ್ಮಣ್ಯ ತೀರ್ಥರು, ಶ್ರೀಪಾದರಾಜರು, ವ್ಯಾಸರಾಜರು, ವಿಜೇಂದ್ರ ಸ್ವಾಮಿಗಳು 5 ಮಂದಿಯೂ ಸಹಿತ ಅಕ್ಕ ತಂಗಿಯರ ಮಕ್ಕಳು, ಶಾಸ್ತ್ರಿಕ ವಂಶದಲ್ಲಿ ಬಂದಿರತಕ್ಕಂತಹ ಮಹಾನ್ ವ್ಯಕ್ತಿಗಳು. ಅದು ನೋಡ್ರಿ, ಅಕ್ಕ ತಂಗಿಯರ ಮಕ್ಕಳು ಹೇಗಿರ್ತಾರೆ ಅಂತ ಹೇಳಿ ಜ್ಞಾನಿ ಪರಂಪರೆ ಇರತಕ್ಕಂಥದ್ದು. ಆ ಕಾಲದಲ್ಲಿ ಹೇಳೋದ್ರಿಂದ ನಾವು ಬರೋದಿಲ್ಲ, ಇಲ್ಲಿ ಬಂತು ಅಂತಂದರೆ ಮತ್ತೆ ನೀವು ಆಶ್ರಮ ಕೊಡಿಸ್ಬಿಡ್ತೀರ ಅಂತ. ನಿಮ್ಗೆ ಆಶ್ರಮ ಪಡಿಸೋಕ್ಕೆ ನಾವು ಬಂದಿರೋದು ಅಂತ ಅವ್ರ ಮನಸ್ಸನ್ನು ಅಂದ್ಕೊಂಡು ಸರಿ ಹೋದರು. ಪುರುಷೋತ್ತಮ ತೀರ್ಥರು, ಬ್ರಹ್ಮಣ್ಯ ತೀರ್ಥರ
ಒಂದು ಸಮಾಗಮ ಆಯಿತು. ಅದಾದ ನಂತರದಲ್ಲಿ ಕುಶಲ ಪ್ರಶ್ನೆಯೆಲ್ಲ ಆಗಿದೆ. ಮಾರನೇ ದಿವಸ ಅಲ್ಲಿ ಗೋಪಿನಾಥ ದೇವರ ಪೂಜೆ, ಈ ಕಡೆಗೆ ಗೋಪಾಲಕೃಷ್ಣ ದೇವರ ಪೂಜೆ ಎಲ್ಲವೂ ಸಹಿತ ನಡೀತಾ ಇದೆ. ಆ ಸಂದರ್ಭದೊಳಗಡೆಗೆ ಅವರು ಹೇಳಿದ್ರಂತೆ, ಈ ಹುಡುಗ ಯಾರು ಅಂತ ಹೇಳಿದ್ರು. ಅವಾಗ ಹೇಳಿದ್ರಂತೆ, ಇಲ್ಲ ನಮ್ಮ ಹತ್ತಿರದ ಸಂಬಂಧಿಕರೇನು, ಪೂರ್ವಾಶ್ರಮದ ಸಂಬಂಧಿ, ಆಗಿನ ಸಂಬಂಧಿಕರಲ್ಲ, ಪೂರ್ವಾಶ್ರಮದ ಸಂಬಂಧಿಕರು. ಆ ಸಂದರ್ಭದಲ್ಲಿ ಅವರ ತಂದೆ ತಾಯಿಗಳನ್ನು ಕರೆಸಿ ಆ ಕಾಲದಲ್ಲಿ ಪುನಃ ಸಂಸ್ಕಾರವನ್ನು ಮಾಡಿ ಅವರ ಜೊತೆ ಒಳಗಡೆಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಆಶ್ರಮವನ್ನು. ಅವರ ಪೂರ್ವಾಶ್ರಮದ ಹೆಸರು ಲಕ್ಷ್ಮೀನಾರಾಯಣಾಚಾರ್ಯರು ಅಂತ ಹೇಳಿ, ಅದೇ ಹೆಸರು ಹಾಗೆ ಇರ್ತದೆ, ಲಕ್ಷ್ಮೀನಾರಾಯಣ ತೀರ್ಥರು ಅಂತ ಹೇಳಿ. ಅದರ ಲಕ್ಷ್ಮೀನಾರಾಯಣ ತೀರ್ಥರು ಅಂತಂದರೆ ಯಾರಿಗೂ ಗೊತ್ತಾಗಲ್ಲ ನಮ್ಮ ಮಾತುಗಳಿಗೆ. ಅಲ್ಲೇ ಲಕ್ಷ್ಮೀನಾರಾಯಣ ತೀರ್ಥರ ಆರಾಧನೆಗೆ ಹೋಗ್ತಿದ್ದೀನಿ ಅಂತ ಹೇಳಿದ್ರೆ ಅದ್ಯಾವ ಮಾಡೋದಕ್ಕೆ ಬರ್ತಾರೆ ಇದು ಶ್ರೀಪಾದರಾಜರ ಆರಾಧನೆ ಅಂತಂದ್ರೆ ಎಲ್ಲರೂ ಗೊತ್ತಾವ. ಶ್ರೀಪಾದರಾಜರ ಯಾರನ್ನ ಗೊತ್ತಿದ್ಯಾ? ಮಾತುರಾಗಿದ್ದೀವಿ, ಎಷ್ಟೋ ಜನಕ್ಕೆ ಅವರ ಹೆಸರು ಗೊತ್ತಿಲ್ಲ. ಇದು ನಮ್ಮ ದೌರ್ಭಾಗ್ಯ. ಅಂದರೆ ಮಧ್ವಾಚಾರ್ಯ ಯಾರು, ಮಧುನವಮಿ ಯಾವತ್ತೂ ಗೊತ್ತಿರಲ್ಲ ನಮಗೆ. ಇವರು ಮದುವೆದು ವೆಡ್ಡಿಂಗ್ ಆ್ಯನಿವರ್ಸರಿ ಎಲ್ಲನೂ ಸಹಿತ 3 ವರ್ಷದಾಗೆ ಬುಕ್ ಮಾಡ್ಕೊಂಡಿರ್ತಾರೆ ಮೊಬೈಲ್ ಒಳಗಡೆ. ಮಧುನವಮಿ ಸೇವ್ ಮಾಡ್ಕೊಂಡಿರೋದ್ರಿಂದ ಇಂಥ ಸ್ಥಿತಿ ಆಗೋಗ್ಬಿಟ್ಟು ಬರ್ತಾವಂತೆ ಕಲಿಯುವುದಲ್ಲಿ. ಆಗ ಅವರಿಗೆ ಆಶ್ರಮವನ್ನು ಕೊಟ್ಟು ಲಕ್ಷ್ಮೀನಾರಾಯಣ ತೀರ್ಥರು ಅಂತ ಹೇಳಿ ಅಭಿಧಾನವನ್ನು ಕೊಡ್ತಾ ಇದ್ದಾರೆ. ಆ ನಂತರದಲ್ಲಿ ಶ್ರೀಪಾದರಾಜರು ಎಂಬತಕ್ಕಂತಹದ್ದು ಅವರಿಗೆ ಒಂದು ಕೀರ್ತಿಯ ರೂಪದಲ್ಲಿ ಬಂದಿರತಕ್ಕಂತಹ ಒಂದು ನಾಮಧೇಯ. ಇಂತಹ ಯಾವ ಸ್ವರ್ಣವರ್ಣ ತೀರ್ಥರಿಂದ ಆಶ್ರಮವನ್ನು ಸ್ವೀಕಾರವನ್ನು ಮಾಡಿ ವಿಬುಧೇಂದ್ರ ತೀರ್ಥ ಶ್ರೀಪಾದಂಗಳವರಲ್ಲಿ ಸಮಗ್ರವಾಗಿರತಕ್ಕಂತಹ ವೇದಾಂತಾದಿಗಳನ್ನೆಲ್ಲವೂ ಸಹಿತ ಅಭ್ಯಾಸವನ್ನು ಮಾಡಿ ಈ ರಂಗಕ್ಷೇತ್ರದೊಳಗಡೆಗೆ ನೆಲೆಸಿರ್ತಕ್ಕಂತಹ ಅವರಾಗಿ ಆಗಿದ್ದಾರೆ. ಬಹುಕಾಲ ಇದ್ದರೆ ಗುರುಗಳಾಗಿರ್ತಕ್ಕಂಥ ಸ್ವರ್ಣವರ್ಣ ತೀರ್ಥರ ಸೇವೆಯನ್ನು ಮಾಡ್ತಾ ಇದ್ದಾರೆ. ಆಶ್ರಮವು ತಗೊಂಡ ಮೇಲಿಂದ ಆ ಗುರುಗಳಿಗೆ ಯಾವ ರೀತಿಯಾಗಿರ್ತಕ್ಕಂಥ ಸೇವೆಯನ್ನು ಮಾಡಬೇಕು ಅಂಥ ಸೇವೆಯನ್ನು ಮಾಡ್ತಾ ಇದ್ದಾರೆ. ಆ ರಂಗನಾಥನ ದರ್ಶನಕ್ಕೆ ಅವನು ಉತ್ಸವವನ್ನು ಹೊರಟ್ರೆ ಗುರುಗಳನ್ನು ಕರ್ಕೊಂಡು ಹೋಗೋರು ಅಂತ ಕೈ ಹಿಡಿದುಕೊಂಡು ಆ ಒಂದು ಚೈತ್ರ ಮಾಸದಲ್ಲಿ ಒಂದು ಉತ್ಸವ ಆಗುತ್ತೆ, ವೈಯಾಟಿ ಅಂತ ಹೇಳಿ 80 ಜನ ಅದನ್ನು ತಗೊಂಡು ಆ ದೇವರ ಉತ್ಸವ ಮೂರ್ತಿ ತಗೊಂಡು ಗರ 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 ತಿರುಗ್ತಾರೆ. ಅಲ್ಲ, ನೋಡಲಿಕ್ಕೆ ನಮಗೆ ಭಾಗ್ಯ ಬೇಕು. ಅಯ್ಯ ಆವಾಗ ಬರೋದು ಆಚಾರ್ಯ ಚೈತ್ರ ಮಾಸ ಸುಲಭ ಅಲ್ಲ. ಇನ್ನು ಯಾವಾಗ ಎಸಿಗೆ ಕುಳಿತುಬಿಟ್ಟು ಅಂತ ಹೇಳಿದ್ರೆ ಅಲ್ಲ, ನಮ್ಮ ಪಾಪ ಹೋಗೋದು ಯಾವಾಗ ಇಲ್ಲ, ಇವಾಗ ಆಗ್ತಿದಾರಪ್ಪ, ನಾವು ಮೊದಲು ಬರೋದಿಲ್ಲ, ಬಿಸಿಲು ಜಾಸ್ತಿ ಇರುತ್ತೆ. ಇವಾಗ ಏನಾದರೂ ಸಹಿತ ನೀವು ಬಿಸಿಲು ತಗೊಂಡ್ರೆ ಮುಂದೆ ಏನಾಗುತ್ತೆ? ವೈತರಣಿ ನದಿ, ಕುಂಭೀಪಾಕ, ರೌರವ, ಮಹಾರೌರವ, ಕಾಲಸೂತ್ರ, ಕೂತಿ ಮೃತ್ತಿಕ, 21 ಮಹಾನರಕಗಳಿದೆ. ಇಲ್ಲಿ ದೇವರ ದರ್ಶನಕ್ಕೆ ಬಂದಾಗ ಸ್ವಲ್ಪ ಕಾಲು ಸುಡಿತು, ಪಾಪ ಕಡಿಮೆ ಆಯಿತು. ನಾವು ಹಂಗಲ್ಲ, ಗರ್ಭುಡಿಗೆ ಹೋಗ್ಬೇಕಾಗಿದ್ರೆ ಚೊಪ್ಪೆ ಹಾಕೊಂಡೇ ಹೋಗಿರ್ತೀವಿ. ಅದೇ ಸದ್ಯ ಗರ್ಭುಡಿ ಬಿಡಲ್ಲ ಅಂತ ಹೇಳಲ್ಲ, ಈಚೆ ಬಿಟ್ಟು ಹೋಗಿರ್ತೀವಿ. ಅಂಥ ಒಂದು ಸ್ಥಿತಿ. ವೆಹಿಕಲ್ ಎಲ್ಲಿವರೆಗೂ ಹೋಗಬೇಕು ಅಂದರೆ ಗರ್ಭುಡಿ ಪಕ್ಕದವರೆಗೂ ಹೋಗಬೇಕು, ಅಲ್ಲಿವರೆಗೂ ಗಾಡಿ ತೊಗೊಂಡು ಹೋಗಿರ್ತೀವಿ. ಇಂಥ ಒಂದು ಸ್ಥಿತಿ. ಏನು ಶ್ರಮ ಪಡ್ತಾ ಇದ್ದೀವಿ, ತಪಸ್ಸು ಮಾಡಬೇಕು ಅಂತೇಳಿ. ಏನು ತಪಸ್ಸು ನಮಗಿರುವಂಥದ್ದು ಕಲಿಯುಗದೊಳಗಡೆಗೆ? ಒಂದು ಕಡೆಯಲ್ಲಿ ಕುಳಿತುಕೊಂಡು ಭಗವಂತನ ಸ್ಮರಣೆಯನ್ನು ಮಾಡತಕ್ಕಂಥದ್ದೇನೆ ದೊಡ್ಡ ತಪಸ್ಸು. ಅದು ಬಿಟ್ಟು ಬೇರೆ ಇನ್ನೇನೂ ಇಲ್ಲ. ಸಂತಾಪೆ, ಆಲೋಚನೆ ಅಂತ ಹೇಳ್ತಾ ಇದ್ದಾರೆ. ಸ್ವಲ್ಪ ದೇಹಕ್ಕೆ ಶ್ರಮವನ್ನು ಕೊಡಬೇಕಂತೆ. ಯಾವಾಗಲೂ ಸಹಿತ AC ರೂಮಲ್ಲೇ ಕೂತ್ಕೊಂಡಿರ್ಬೇಕು ಅಂತಂದರೆ ಪಾಪ ಇನ್ನಿಷ್ಟು ಜಾಸ್ತಿ ಆಗ್ತಾ ಇರುತ್ತೆ ಅಲ್ಲೇ. ಕಾರ್ತಿಕ ಮಾಸ, ಮಾಘ ಮಾಸದೊಳಗಡೆಗೆ ಸ್ನಾನ ಮಾಡಬೇಕು. ಥಂಡಿ ಹೇಗಿರುತ್ತೆ? ಆ ಕಾಲಿಗೆ ನೀರು ಬಿತ್ತು ಅಂತಂದರೆ, ಮೈ ಮೇಲೆ ತಣ್ಣೀರು ಬಿತ್ತು ಅಂತಂದರೆ ಇಲ್ಲೇ ಹಿಂಗಂತ ಒಂದು ಸಲಿ ಆ ದೇಹಕ್ಕೆ ಶ್ರಮ ಮಾಡೋದೇ ಒಂದು ತಪಸ್ಸು ಅಂತ ಹೇಳ್ತಾ ಇದೆ ಶಾಸ್ತ್ರ. ನಾವು ಅದನ್ನೆಲ್ಲ ಬಿಟ್ಬಿಡ್ತೀವಿ. ಇಲ್ಲಲ್ಲ, ನಾವು ತಪಸ್ಸು ಮಾಡ್ತೀವಿ. ಏನು ತಪಸ್ಸು ಮಾಡ್ತೀವಿ ಅಂತ ಹೇಳಿದ್ರೆ, ಚೆನ್ನಾಗಿ ಇಲ್ಲ ತಿಂದುಬಿಟ್ಟು ಅರ್ಧ ಗಂಟೆ ಪಾರಾಯಣ ಬಿಟ್ಕೊಂಡು ಆಮೇಲೆ ಅಲ್ಲಿ ಇಲ್ಲಿ ತಿರುಗಾಡ್ಕೊಂಡು ಬಿಡ್ತದೆ ದೊಡ್ಡ ತಪಸ್ಸು ಅಂತ ಅನ್ಕೊಂಡ್ಬಿಡ್ತೀವಿ. ಇದೆಲ್ಲ ಅಲ್ಲ ತಪಸ್ಸು ಅಂತಂತ ಹೇಳಿದ್ರೆ. ಶ್ರಮ ಪಡಬೇಕು, ದೇಹಕ್ಕೆ ಶ್ರಮವನ್ನು ಕೊಡಬೇಕು. ಎಲ್ಲ ಋತುಗಳ ಒಂದು ಧರ್ಮವನ್ನು ಸಹಿತ ನಾವು ಪರಿಪಾಲಿಸಬೇಕು.